ಮದುವೆ ಯಾವಾಗ ಅಂತಿದ್ದಂತಹ ಅಭಿಮಾನಿಗಳಿಗೆ ಅನುಶ್ರೀ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದು ಇದೇ 28ಕ್ಕೆ ಹಸೆಮಣೆ ಏರ್ತಿದ್ದಾರೆ. ಕೂರ್ಗ್ ಮೂಲದ ರೋಷನ್ ಜೊತೆ ಹಸೆಮಣೆ ಏರ್ತಿರ್ತಕ್ಕಂಥ ಅನುಶ್ರೀ ಅವರ ಮದುವೆಯ ಪತ್ರಿಕೆ ವೈರಲ್ ಆಗ್ತಿದೆ. ಇದೀಗ ಈ ಮದುವೆಯ ವಿಚಾರಕ್ಕೆ ಅಥವಾ ಈ ಮದುವೆ ಪತ್ರಿಕೆಯ ವಿಚಾರಕ್ಕೆ ಅನುಶ್ರೀ ಅವರು ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ಅನ್ನು ಎದುರಿಸ್ತಾ ಇತ್ತು. ಅಷ್ಟಕ್ಕೂ ಮದುವೆಯ ಕಾರ್ಡ್ನಲ್ಲಿ ಅನುಶ್ರೀ ಅವರು ಮಾಡ್ಕೊಂಡಿರ್ತಕ್ಕಂಥ ಆ ಎಡವಟ್ಟು ಏನು, ಮದುವೆಯ ಕಾರ್ಡ್ನಲ್ಲಿ ಏನು ತಪ್ಪಾಗಿದೆ ಎಲ್ಲವನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಅನುಶ್ರೀ ಅವರು ಖ್ಯಾತ ನಿರೂಪಣೆಯಲ್ಲಿ ಎಲ್ಲರ ಗಮನ ಸೆಳೆದಂತಹ ನಟಿ ಅನುಶ್ರೀ ಅವರು ನಟನೆಯಲ್ಲೂ ಕೂಡ ಸೈ ಅನಿಸ್ಕೊಂಡ್ರು. ಅದಾದ ನಂತರ ಇವರು ಸುದ್ದಿಯಾದದ್ದೇ ಅವರ ಮದುವೆ ವಿಚಾರಕ್ಕೆ. ಹೌದು, ಅನುಶ್ರೀ ಅವರು 30 ವರ್ಷ ದಾಟಿದ್ರೂ ಕೂಡ ಮದುವೆಯಾಗಿಲ್ಲ. ಹೀಗಾಗಿ ಅಭಿಮಾನಿಗಳು ತೀರಾ ಸಹಜ ಎಂಬಂತೆ ಹೋದಲ್ಲಿ ಬಂದಲ್ಲಿ ಅನುಶ್ರೀ ಅವರಿಗೆ ಪ್ರಶ್ನೆ ಮಾಡ್ತಿದ್ರು. ಆಗ ತೀರಾ ಫನ್ನಿಯಾಗಿ ಉತ್ತರ ಕೊಡ್ತಾ ಅನುಶ್ರೀ ಅವರು ಜಾರ್ಕೊಳ್ತಿದ್ರು. ಆದರೆ ಇದೀಗ ಕೂರ್ಗ್ ಮೂಲದ ರೋಷನ್ ಅವರ ಜೊತೆಗೆ ಹಸೆಮಣೆ ಏರಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥ ಅನುಶ್ರೀ ಅವರು ಏಕಾಂಗಿ ನಿರೂಪಣೆಯ ಜೊತೆಗೆ ಇದೀಗ ಮಡದಿಯಾಗಿ ಬಡ್ತಿಯನ್ನು ಪಡ್ಕೊಳ್ತಾ ಇದ್ದೀನಿ ಅನ್ನುವಂತಹ ಸಾಲುಗಳನ್ನು ಬರೆಸಿದ್ದು ಎಲ್ಲರ ಗಮನ ಸೆಳೆದಿತ್ತು. ಇದೀಗ ರೋಷನ್ ಅವರ ತಂದೆ ತಾಯಿ ಹೆಸರನ್ನ ಪತ್ರಿಕೆಯಲ್ಲಿ ಹಾಕಿಸಿರ್ತಕ್ಕಂಥ ಅನುಶ್ರೀ ಅವರು ಅವರ ತಂದೆ